ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಎಲ್ಲರಿಗೂ ನಮಸ್ಕಾರ. ಈ ದಿನ ತಮಗೆ ತಿಳಿದಿರ್ತಕ್ಕಂಥ ವಿಷಯ, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರು ಮುಖಂಡರು ಬಂದಿದ್ದಾರೆ. ಇಲ್ಲಿ ಉಪಸ್ಥಿತರಾದ ಉಂಡ್ರುಗಿ ನಾಗರಾಜ್ ಅಣ್ಣವರೇ, ಚೇರ್ಮನ್, ಹಿರಿಯ ನಾಯಕರಾದ ಶಗಡೆ ಅವರೇ, ಕಮಲಮ್ನವರೇ ಮತ್ತು ನಮ್ಮ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಆದ ಹುಮಾಯೂನ್ ಖಾನ್ ಅವರೇ, ಮಹಿಳಾ ಅಧ್ಯಕ್ಷರಾದ ನಮ್ಮ ಮಂಜುಳಕ್ಕ ಅವರೇ, ನಮ್ಮ ಮುಖ್ಯವಾಗಿ ಈ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಂತ ಮೇಯರ್ ಆದ ನಮ್ಮ ರಾಜಪ್ಪನವರೇ ಮತ್ತು ನಮ್ಮ ವಿಷ್ಣು ಬಾಯಪೋತಿ ಅವರೇ ಮತ್ತು ಇಲ್ಲಿ ಬಂದಿರತಕ್ಕಂತ ವೀರನ್ಗೌಡೆ ಪ್ರಚಾರ ಸಮಿತಿ ಅಧ್ಯಕ್ಷರಾದ ವೀರನ್ಗೌಡ್ರೆ, ನಮ್ಮ ಮುಂಚೂಣಿ ಘಟಕದ ಎಲ್ಲ ಅಧ್ಯಕ್ಷರು ಬಂದಿದ್ದಾರೆ. ಗ್ರಾಮ ಪಂಚಾಯತಿಯಿಂದ ಇವತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ವಿಷಯ ಏನಪ್ಪಾ ಅಂದ್ರೆ, ನಿಮಗೆ ಗೊತ್ತಿರತಕ್ಕಂತ ವಿಷಯ, ನರೇಗಾ ಮಹಾತ್ಮ ಗಾಂಧಿ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅನ್ನು ಇವತ್ತು ಬರೀ ಹೆಸರಲ್ಲ, ಅದರ ತಗ ಇರ್ತಕ್ಕಂತ ಅವ್ರದ್ದು ಒಂದು ಜೀವನೇ ತೆಗೆದು ಬಿಟ್ಟಿದ್ದಾರೆ. ತೆಗೆದು ಅವರು ಒಂದು ಹೊಸದಾಗಿ VBG ರಾಮ್ಜಿ ಅಂತ ಒಂದು ಹೆಸರಿಟ್ಟು ಒಂದು ಹೊಸ ಸ್ಕೀಮ್, ಹೊಸ ಆಕ್ಟ್ ಅನ್ನೇ ತಯಾರು ಮಾಡಿ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಒಂದೆರಡು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಯಾವ ಕಾರಣದಿಂದ ಇದು ತೆಗ್ದಿದ್ದಾರೆ, ಯಾಕೆ ತೆಗಿಯಕ್ಕೆ ಏನು ಕಾರಣ ಅಂತಂತ ನಾವು ಈ ಒಂದು ವೇದಿಕೆ ಮುಖಾಂತರ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಕೇಳತಕ್ಕಂತ ವಿಷಯ. ಈಗ ತಮಗೆ ತಿಳಿದಂತ ವಿಷಯ, ಕಳೆದ 20 ವರ್ಷಗಳಿಂದ ನಡೀತಕ್ಕಂತ ಸತತವಾಗಿ ಇದು ಒಂದು ಉದ್ಯೋಗ ಖಾತ್ರಿ, ಬಡ ಜನರಿಗೆ, ಬಡವರಿಗೆ ಕೊಡ್ತಕ್ಕಂತ ಒಂದು ಸ್ಕೀಮ್. ಇದನ್ನ ಯಾಕೆ ತೆಗಿತಾ ಇದ್ದಾರೆ ಅನ್ನೋದು ಒಬ್ರು ಪ್ರಶ್ನೆ ಮಾಡ್ತಾ ಇಲ್ಲ, ಒಂದು ಡಿಸ್ಕಷನ್ ಮಾಡಿಲ್ಲ. ಯಾವ್ದು ಸರ್ಕಾರಕ್ಕೆ, ರಾಜ್ಯ ಸರ್ಕಾರಗಳಿಗೆ ಕೇಳಿಲ್ಲ ಯಾವ ರೀತಿ ಮಾಡ್ಬೇಕಂತ ಕೂಡ ತಿಳ್ಕೊಂಡಿಲ್ಲ. ತಮಗೆ ಹೇಳ್ಬೇಕಾದ್ರೆ 20 ವರ್ಷಗಳಿಂದ 180 crore ಡೇಸ್ ಆಫ್ ವರ್ಕ್ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 36 ಕೋಟಿ ದಿನದ ಕೆಲಸ ಕೊಟ್ಟಿದ್ದಾರೆ ಬಡ ಜನರಿಗೆ. ಏನು ಸಾಮಾನ್ಯ ದಿನಗಳ ಇವು? ಸಾಮಾನ್ಯದ BPL ಕಾರ್ಡ್ ಕೆಳಗಿರ್ತಕ್ಕಂಥವ್ರಿಗೆ, BPL ಕಾರ್ಡ್ ಇರ್ತಕ್ಕಂಥವ್ರಿಗೆ, ನೆಲ ಜಾಗ ಇರ್ಲಾರ್ದಕ್ಕಂಥವ್ರಿಗೆ ಮಾತ್ರ ಇದು ಕೆಲಸ ಹೋಗ್ತಾ ಇದೆ. ಅವರಿಗೆ ಎಷ್ಟೋ ಒಂದು ಅನುಕೂಲ ಆಗಿದೆ. COVID-19 ನಲ್ಲಿ 4.6 ಕೋಟಿ ಕುಟುಂಬಗಳಿಗೆ ಇವತ್ತು ಉದ್ಯೋಗ ಕೊಟ್ಟು ಅವರು ಜೀವ ಬದುಕಿಸಿದೆ. ಇಂಥ ಒಂದು ಸ್ಕೀಮು 2013ರಲ್ಲಿ ಆಲ್ ಇಂಡಿಯಾ ವರ್ಲ್ಡ್ ಬ್ಯಾಂಕ್ ಇದಂತ ಸ್ಕೀಮು ಅವಾರ್ಡ್ ಕೊಟ್ಟಿದೆ ಸರ್ಕಾರಕ್ಕೆ. ಇದು ಸ್ಕೀಮು ಬಹಳ ಸಕ್ಸಸ್ಫುಲ್ ಆಗಿದೆ, ಜನರಿಗೆ ಮುಟ್ತಕ್ಕಂತ ಕಾರ್ಯಕ್ರಮ ಆಗಿದೆ ಅಂತಂತ ಸ್ಕೀಮ್ ಕೊಟ್ಟಿದೆ. ಇದರಲ್ಲಿ ಬಡ ಜನರಿಗೆ ಅಲ್ಲೇ ಗ್ರಾಮ ಪಂಚಾಯತಿಯಲ್ಲಿ ಅವರೇ ಡಿಸಿಷನ್ ಮಾಡ್ತಕ್ಕಂತ ವ್ಯವಸ್ಥೆಯಿಂದ ಕೇಂದ್ರ ಸರ್ಕಾರದಿಲ್ಲ, ನಮ್ಮ ರಾಜ್ಯ ಸರ್ಕಾರ ಇಲ್ಲ, ಅವರೇ ಆ ಊರು ಕಷ್ಟಗಳನ್ನು ಯೋಚನೆ ಮಾಡಿ, ಚಿಂತನೆ ಮಾಡಿ, ಎಂತೆಂತ ಕೃಷಿ ಹೊಂಡ ಇರ್ಲಿ, ಚೆಕ್ ಡ್ಯಾಮ್ ಇರ್ಲಿ, ಸ್ಕೂಲ್ ಬಿಲ್ಡಿಂಗ್ ಇರ್ಲಿ, ಆಶ್ರಯ ಮನೆ ಇರ್ಲಿ, ಎಲ್ಲಾ ಸ್ಕೀಮ್ಗಳು ಅವ್ರಾಗಿ ಅವ್ರು ಮಾಡ್ತಾ ಇದ್ರು. ಅದರಲ್ಲಿ ಅಸೆಟ್ ಬಿಲ್ಡಿಂಗ್ ಇತ್ತು. ಎಷ್ಟು ಅಸೆಟ್ಸ್ ಆಗಿದೆ, ಕೋಟಿಗಟ್ಟಲೆ ಅಸೆಟ್ಸ್ ಆಗಿದೆ ಇವತ್ತು ಆ ಉದ್ಯೋಗ ಖಾತ್ರಿಯಿಂದ. ರೋಡ್ಗಳು ಮಾಡಿದ್ದಾರೆ, ಬಿಲ್ಡಿಂಗ್ ಆಗಿದೆ. ಮೊದ್ಲು ಅವರು 25% ಸಿಮೆಂಟ್, ಸ್ಟೀಲ್ ಕೊಡ್ತಾ ಇದ್ರು, 75% ಲೇಬರ್, ಅನ್ಸ್ಕಿಲ್ಡ್ ಲೇಬರ್ಗೆ ಪೇಮೆಂಟ್ ಮಾಡ್ತಕ್ಕಂತ ಒಂದು ಇದು ಮ್ಯಾಂಡೇಟ್ಸ್ಗೆ ಕೊಡ್ತಾ ಇದ್ರು. ಇವತ್ತು ಅವ್ರು ಅದನ್ನ ತಿದ್ದುಪಡಿ ಮಾಡಿ 60-40 ರೇಷಿಯೋ ಮಾಡಿದ್ದಾರೆ. ಇದನ್ನ ಅವರು ಉದ್ದೇಶ ಪೂರ್ವಕವಾಗಿ ಇದನ್ನ ಮಾಡ್ತಾ ಇದ್ದಾರೆ. ಈ ಸ್ಕೀಮ್ ಮಹಾತ್ಮ ಗಾಂಧೀಜಿ ಅವರು ಚಿಂತನೆ ಮಾಡ್ತಕ್ಕಂತ ಗ್ರಾಮ ಸ್ವರಾಜ್, ಆ ಯೋಚನೆಗೆ 2005ರಲ್ಲಿ ಮನಮೋಹನ್ ಸಿಂಗ್ ಜಿ, ನಮ್ಮ ಪ್ರಧಾನಿಗಳು ಮತ್ತು ಸೋನಿಯಾ ಗಾಂಧಿಯವರು ಚಿಂತನೆ ಮಾಡಿ ಇದು ಒಂದೇ ಅಲ್ಲ 4-5 ಸ್ಕೀಮ್ಗಳು ಒಂದೇ ಸರಿ ಬಿಟ್ರು. ಯಾವ ಸ್ಕೀಮ್ಗಳಪ್ಪ ಅಂದ್ರೆ, ಆಹಾರ ಗ್ಯಾರಂಟಿ, ಕೆಲಸ, ಶಿಕ್ಷಣ ಮತ್ತು ಅರಣ್ಯ ಅಂದ್ರೆ ಫಾರೆಸ್ಟ್ ಆಕ್ಟ್ ಡ್ವೆಲ್ಲರ್ಸ್, ಬಡವರಿಗೆ, ಟ್ರೈಬ್ಸ್ ಗೆ ಕೊಡ್ತಕ್ಕಂತ 5 ಸ್ಕೀಮು. ಇದ್ರ ಜೊತೆ RTI ಸ್ಕೀಮ್ ಕೂಡ ಬಿಟ್ರು.
ಈಗ 6 ಸ್ಕೀಮ್ ನಲ್ಲಿ ಇದು ನೆರೆಗದು ಒಂದು ಸ್ಕೀಮು. ಈಗ ಎಲ್ಲಾ ಬಡವರಿಗೆ ಮಾಡ್ತಕ್ಕಂತ ಸ್ಕೀಮ್ಗಳು ಅದನ್ನ ಎದಕ್ ತೆಗಿತಾ ಇದ್ದಾರೆ? ಇದು ವರ್ಷಕ್ಕೆ ಬಜೆಟ್ ನಲ್ಲಿ 1 ಲಕ್ಷ ಕೋಟಿ ಖರ್ಚಾಗ್ತಕ್ಕಂಥದ್ದು ಸ್ಕೀಮು ಬಡ ಜನರಿಗೆ ಮುಟ್ತದೆ. 23 ಲಕ್ಷ ಕೋಟಿ ಬ್ಯಾಂಕ್ದು ದೊಡ್ಡವ್ರದ್ದು ಲೂಟಿ ಹೊಡ್ತಕ್ಕಂಥದ್ದು ಮಾಫಿ ಮಾಡ್ತಾರೆ. ಇವರಿಗೆ 1 ಲಕ್ಷ ಕೋಟಿ ವಜಾ ಆಗುತ್ತಾ ಈ ಸ್ಕೀಮ್ಗೆ? ಈ ಟೈಪ್ ಬಡವರಾಗೆ ಇಡ್ಬೇಕಂತ ಒಂದು ಸ್ಕೀಮ್ ಮಾಡ್ತಾ ಇದ್ದಾರೆ. ಎಲ್ಲಾ ಗ್ರಾಮ ಪಂಚಾಯತಿಗೆ ಹೋಗಿ ಕೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ ನಮಗೆ ಎಷ್ಟು ನೋವು ಆಗ್ತಾ ಇದೆ. ಈಗ 100 ದಿನಗಳಿಂದ ನಮಗೆ 150 ದಿನದ ಹೆಚ್ಚಿನ ಕೂಡ ಕೊಡೋ ಅಂತ ಒಂದು ವ್ಯವಸ್ಥೆ ಇತ್ತು ನಮ್ಮಲ್ಲಿ. ಈಗ 125 ದಿನ ಅಂತ ಹೇಳ್ತಾರೆ. ಅದು ಡಿಸಿಷನ್ ಇವರಲ್ಲ, ಡೆಲ್ಲಿಯಲ್ಲಿ ಮಾಡ್ತಕ್ಕಂತ ವಿಷಯ. ಅಲ್ಲೇ ಡಿಸಿಷನ್ ಮಾಡಿ ಇಲ್ಲಿ ಕೊಡ್ತಾರೆ. ಆಮೇಲೆ ಇವರು ಗ್ರಾಮ ಪಂಚಾಯತಿ ಅವ್ರಿಗೆ ಕೆಲಸ ಕೊಡ್ತಾ ಇಲ್ಲ, ಲೈನ್ ಡಿಪಾರ್ಟ್ಮೆಂಟ್ ಕೊಡ್ತಾ ಇದಾರೆ. ಈಗ PWD ಇದ್ರೆ PWD ಮಾಡ್ಬೇಕಂತಾರೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದ್ರೆ ಅಗ್ರಿಕಲ್ಚರ್ ಮಾಡ್ಬೇಕಂತಾರೆ. ರೈತರಿಗೆ ಗ್ರಾಮ ಪಂಚಾಯತಿ ಅವ್ರಿಗೆ ಕೊಡೋದು ಕಟ್ ಮಾಡಿಬಿಟ್ಟಿದ್ದಾರೆ ಈ ರೂಲ್ ಇಂದ. ಈ ಟೈಪ್ ವ್ಯವಸ್ಥೆ ಏನಂತೀರಿ ಅಂದ್ರೆ ಕಾಂಗ್ರೆಸ್ ಮಾಡ್ತಕ್ಕಂತ ಒಂದು ಸರ್ಕಾರ, ಮಹಾತ್ಮ ಗಾಂಧಿ ಮಾಡ್ತಕ್ಕಂತ ಒಂದು ವಿಷನ್ ಝೀರೋ ಮಾಡ್ಬೇಕಂತ. ಅವ್ರು ಏನಿದ್ರು ಕೂಡ ಬಿಜೆಪಿ ಮಾಡ್ಬೇಕು, ಬರೇ ಬಿಜೆಪಿ ಮೋದಿ. ಈಗ ಇಂತ ಒಂದು ಉದ್ದೇಶ ಪೂರ್ವಕ ಕೋಮವಾದಿ ಪಕ್ಷ. ಈಗ ನೀವೇ ನೋಡಿದಿರಿ 60-40 ಈಗ ರೈಟ್ ಆಫ್ ವರ್ಕ್ ಆರ್ಟಿಕಲ್ ನಲ್ಲಿದೆ, ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ, ಅದನ್ನ ಕೂಡ ತೆಗೆದು ಬಿಡ್ತಾ ಇದ್ದಾರೆ. ಮಿನಿಮಮ್ ವೇಜ್ ಆಕ್ಟ್ ನಲ್ಲಿ ಕೂಡ ನಾವು 370 ರೂಪಾಯಿ ಕೊಡ್ತಾ ಇದ್ರೆ ಈಗ ಹೊಸದಾಗಿ 240 ರೂಪಾಯಿ ಮಾಡಿದ್ದಾರೆ. ಅದು ಕೂಡ ಕಮ್ಮಿ ಮಾಡಿದ್ದಾರೆ. ಈಗ ಒಳ್ಳೇದೇನ್ ಮಾಡಿದ್ದಾರೆ ಈ ಆಕ್ಟ್ ನಲ್ಲಿ? ಹೆಸರು ತೆಗಿತೀರಾ, ಒಳ್ಳೆ ಕೆಲಸ ಮಾಡ್ತೀರಾ, ಒಪ್ಕೊಂತೀವಿ. ಹೆಸರು ತೆಗಿತೀರಿ, ಕೆಲಸನೂ ಕಮ್ಮಿ ಮಾಡ್ತೀರಿ. ಇದು ಧಿಕ್ಕಾರ ಮಾಡ್ತಕ್ಕಂತ ಒಂದು ಬಹಳ ಒಂದು ಏನ್ ವರ್ಸ್ಟ್ ಕೆಲಸ ಅಂತೀರಿ ಅನ್ನೋದು ಅರ್ಥ ಆಗಲ್ಲ. ಈಗ ಇಷ್ಟೆಲ್ಲ ಮಾಡಿ ತಮಗ್ ಗೊತ್ತಿದೆ ಬಿಜೆಪಿ ಸರ್ಕಾರ, ಮಹಾತ್ಮ ಗಾಂಧಿ, ನಾವು ಮೊನ್ನೆ 26ನೇ ತಾರೀಕು ಕಾನ್ಸ್ಟಿಟ್ಯೂಷನ್ ನಾವು ಸೆಲೆಬ್ರೇಷನ್ ಮಾಡಿದೀವಿ. ಬಳ್ಳಾರಿಯಲ್ಲಿ ಮಹಾತ್ಮ ಗಾಂಧಿ ಇಲ್ಲ, ನಮ್ಮ ಅಂಬೇಡ್ಕರ್ ಇಲ್ಲ ಅಂತ ಒಂದು ಸೆಲೆಬ್ರೇಷನ್ ಮಾಡ್ತಾರೆ ಬಿಜೆಪಿ ಆಫೀಸ್ಗಳಲ್ಲಿ. ಅಂದ್ರೆ ಇದರ ಅರ್ಥ ಏನು, ಸಂಕೇತ ಏನು ನಾವು ತಿಳ್ಕೊಬೇಕಾಗಿದ್ದು. ನಾವು ಜನರಿಗೆ ಅರಿವು ಮೂಡ್ತಕ್ಕಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ, ನಿರಂತರ ಮಾಡ್ತೀವಿ. ಅವರು ಈಗ ಫಾರ್ಮರ್ಸ್ ಆಕ್ಟ್ ಅನ್ನು ವಾಪಸ್ ತಗೊಂಡ್ರು. ಎಷ್ಟು ಜನ ಸತ್ತಿದ್ದಾರೆ ಅದು ಆಕ್ಟ್ ಸಲುವಾಗಿ. ಅದೇ ರೀತಿಯಾಗಿ ಈಗ GST ಕೂಡ ವಾಪಸ್ ತಕೊಂಡ್ರು. ಅದೇ ರೀತಿಯಾಗಿ ಇದು ಕೂಡ ತಕ್ಕಲೇಬೇಕು. ಅಲ್ಲಿವರೆಗೆ ತಕ್ಕೊಳ್ಳೋವರೆಗೆ ರಿಪೀಲ್ ಇದೆ, ಆಕ್ಟ್ ರಿಪೀಲ್ ಮಾಡೋವರೆಗೆ ನಮ್ದು ಕಾಂಗ್ರೆಸ್ ಇಂದ ನಿರಂತರವಾಗಿ ಇಡೀ ದೇಶದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಟ್ಟು ನನ್ನ ಮಾತು ಮುಗಿಸ್ತೇನೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.